ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಆಡಿಟ್ ಸಬ್ಜೆಕ್ಟ್ನಲ್ಲಿ ಕೇಳುವಂತಹ ಪ್ರಮುಖ ಪ್ರಶ್ನೆ ಅನುಕೂಲತೆ ಅನಾನುಕೂಲತೆ ಮೇಲೆ ಯಾವುದೇ ಪ್ರಶ್ನೆ ಕೇಳಿ, ಅನುಕೂಲತೆ ಅಥವಾ ಅನಾನುಕೂಲತೆ ಅಂದರೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಮೇಲೆ ಯಾವುದೇ ಪ್ರಶ್ನೆ ಕೇಳಿದಾಗ ಬರೀಬೇಕಾಗಿರುವಂಥ ಕೀ ಉತ್ತರಗಳನ್ನ ಇಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಈ ಪಾಯಿಂಟ್ಗಳನ್ನ ಬರೆದ್ರೆ ನೀವು ಯಾವುದೇ ಪ್ರಶ್ನೆ ಕೂಡ ಇದೇ ಪಾಯಿಂಟ್ನ ಬರೆಯೋದ್ರ ಮೂಲಕ ನೀವು ಪೂರ್ತಿ ಅಂಕಗಳನ್ನ ಪಡ್ಕೋಬೋದು. ಸೊ ಅದ್ರ ಬಗ್ಗೆ ಈಗ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ನ ಲಿಂಕ್ ಇದೆ. ಸೊ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಆಡಿಟ್ ಸಬ್ಜೆಕ್ಟ್ಗೆ ಜಾಯ್ನ್ ಆದರೆ ಮುಂದೆ ಬರುವಂತಹ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, GST, ಬ್ಯಾಂಕಿಂಗ್ ಲಾ, ಇನ್ಶೂರೆನ್ಸ್ ಲಾ, ಎಂಪ್ಲಾಯಬಿಲಿಟಿ ಸ್ಕಿಲ್ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ನಲ್ಲಿ ಬರುವಂಥ ಅಕ್ಯುರೇಟ್ ಕ್ವಶನ್ಸ್ ಮತ್ತು ಓದುವಂಥ ಶಾರ್ಟ್ಕಟ್ ವಿಧಾನಗಳನ್ನ ನಾವು ಆ್ಯಪ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಈಗ ನಾವು ಅನುಕೂಲತೆ ಮತ್ತು ಅನಾನುಕೂಲತೆ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಮೊದಲನೇ ಪಾಯಿಂಟು ನೀವು ಏನು ಬರೀಬೇಕಾಗುತ್ತೆ ಅನುಕೂಲತೆ ಮೇಲೆ ಅಂದರೆ ವಂಚನೆ ತಡೆಗಟ್ಟುವುದು, ಫ್ರಾಡ್ ಪ್ರಿವೆನ್ಷನ್. ಮೋಸ ತಡೆಗಟ್ಟುವುದು, ಫ್ರಾಡ್ ಪ್ರಿವೆನ್ಷನ್. ತಪ್ಪುಗಳನ್ನು ತಡೆಗಟ್ಟುವುದು, ಮಿಸ್ಟೇಕ್ ಪ್ರಿವೆನ್ಷನ್. ಅಕ್ರಮ ತಡೆಗಟ್ಟುವುದು, ಇಲ್ಲಿಜಿಲಿಟಿ ಪ್ರಿವೆನ್ಷನ್. ಹಾನಿಯನ್ನು ತಡೆಗಟ್ಟುವುದು, ಡ್ಯಾಮೇಜ್ ಪ್ರಿವೆನ್ಷನ್. ತೆರಿಗೆ ಲೆಕ್ಕಾಚಾರದ ಅನುಕೂಲ, ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಫೆಸಿಲಿಟೇಷನ್. ಬಂಡವಾಳ ಸಾಲಕ್ಕೆ ಅನುಕೂಲ, ಕ್ಯಾಪಿಟಲ್ ಲೋನ್ ಫೆಸಿಲಿಟೇಷನ್. ವ್ಯವಹಾರ ವಿಸ್ತರಣೆಗೆ ಅನುಕೂಲ, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಫೆಸಿಲಿಟೇಷನ್. ಉಪಯುಕ್ತ ಸಲಹೆಗೆ ಅನುಕೂಲತೆಗಳು, ಫೆಸಿಲಿಟೇಟ್ ಯೂಸ್ಫುಲ್ ಅಡ್ವೈಸ್. ಕರ್ತವ್ಯ ಹೊಣೆಗಾರಿಕೆ ನೀಡಲು ಅನುಕೂಲ, ಫೆಸಿಲಿಟೇಟ್ ಅಕೌಂಟೆಬಿಲಿಟಿ. ದಕ್ಷತೆ ಮತ್ತು ವಿಶ್ವಾಸಾರ್ಹತೆ, ಎಫಿಷಿಯನ್ಸಿ ಆ್ಯಂಡ್ ರಿಲಿಯಬಿಲಿಟಿ. ನಷ್ಟ ಭಯ ಪರಿಹಾರ, ಫಿಯರ್ ಆಫ್ ಲಾಸ್ ರಿಲೀಫ್. ಕುಲಂಕುಷ ತಪಾಸಣೆ, ಸ್ಟ್ರಿಕ್ಟ್ ಇನ್ಸ್ಪೆಕ್ಷನ್. ಸಮಯ ಮತ್ತು ದಾಖಲೆಗಳು, ಟೈಮ್ ಆ್ಯಂಡ್ ರೆಕಾರ್ಡ್ಸ್. ಆಂತರಿಕ ನಿಯಂತ್ರಣ, ಇಂಟರ್ನಲ್ ಕಂಟ್ರೋಲ್. ಇನ್ನು ಅನಾನುಕೂಲತೆಗಳನ್ನ ನೋಡೋಣ. ಡಿಸ್ಅಡ್ವಾಂಟೇಜಸ್ಸು, ಅಧಿಕ ವೆಚ್ಚ, ಹೈ ಕಾಸ್ಟ್. ಅಧಿಕ ಸಮಯ, ಎಕ್ಸೆಸಿವ್ ಟೈಮ್. ವಿಶ್ವಾಸಾರ್ಹತೆ ಕೊರತೆ, ಲ್ಯಾಕ್ ಆಫ್ ರಿಲಿಯಬಿಲಿಟಿ. ಭರವಸೆ ಕೊರತೆ, ಲ್ಯಾಕ್ ಆಫ್ ಟ್ರಸ್ಟ್. ಮಾಹಿತಿಯ ಸೋರಿಕೆ, ಇನ್ಫಾರ್ಮೇಷನ್ ಲೀಕೇಜ್. ದೈನಂದಿನ ಕೆಲಸಕ್ಕೆ ಅಡೆತಡೆ, ಡಿಸ್ಪರ್ಷನ್ ಟು ಡೈಲಿ ವರ್ಕ್. ಸೊ ಈ 6 ಮತ್ತು ಈ 15 ಪಾಯಿಂಟ್ 21 ಪಾಯಿಂಟ್ನಲ್ಲಿ ಯಾವುದಾದ್ರೂ 10 ನಿಮ್ಗೆ ಈಸಿ ಆಗುವಂಥ ಪಾಯಿಂಟ್ಗಳನ್ನ ನೀವು ನೆನ್ಪಿಟ್ಟುಕೊಂಡು 5 ಅನುಕೂಲ 5 ಅನಾನುಕೂಲ ಬರೆದ್ರೆ ಪೂರ್ತಿ ಅಂಕಗಳು ನಿಮ್ಗೆ ಸಿಗುತ್ತೆ. ಸೊ ಅನುಕೂಲತೆ ಮತ್ತು ಅನಾನುಕೂಲತೆಗಳು ನಿಮಗೆ ಒಂದು ಕಂಪಲ್ಸರಿ ಕ್ವಶನ್ ಬರುತ್ತೆ. ಈ ಪಾಯಿಂಟ್ಸ್ಗಳು ನೀವು ಯಾವ ಕ್ವಶನ್ಗಾದರೂ ಅಪ್ಲೈ ಮಾಡ್ಬೋದು, ಪೂರ್ತಿ ಅಂಕಗಳು ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಶಾರ್ಟ್ಕಟ್ ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.